ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರಗೆ ಇಡಿ ಅಧಿಕಾರಿಗಳಿಂದ ಬಿಗ್ ಶಾಕ್ ಅನ್ನ ನೀಡಲಾಗಿದೆ. ಇಡಿ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಜ್ಞಾನೇಂದ್ರ ಅವರ ಮನೆ ಬಳಿ ಹೈ ಡ್ರಾಮಾ ನಡೆದಿದೆ. ಅಧಿಕಾರಿಗಳು ಬರ್ತಾ ಇದ್ದಂತೆ ಅಪಾರ್ಟ್ಮೆಂಟ್ ಗೇಟಿಗೆ ಸೆಕ್ಯೂರಿಟಿ ಬೀಗ ಹಾಕಿದ್ದಾನೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರಗೆ ಇಡಿ ಅಧಿಕಾರಿಗಳಿಂದ ಬಿಗ್ ಶಾಕ್ ಅನ್ನ ನೀಡಲಾಗಿದೆ. ಇಡಿ ಅಧಿಕಾರಿಗಳ ದಾಳಿಯ ಸಂದರ್ಭದಲ್ಲಿ ಜ್ಞಾನೇಂದ್ರ ಅವರ ಮನೆ ಬಳಿ ಹೈ ಡ್ರಾಮಾ ನಡೆದಿದೆ. ಅಧಿಕಾರಿಗಳು ಬರ್ತಾ ಇದ್ದಂತೆ ಅಪಾರ್ಟ್ಮೆಂಟ್ ಗೇಟ್ಗೆ ಬೀಗ ಹಾಕಿದ್ದ ಸೆಕ್ಯೂರಿಟಿ. ಖಾಸಗಿ ಅಪಾರ್ಟ್ಮೆಂಟ್ ನಲ್ಲಿರುವಂತಹ ಜ್ಞಾನೇಂದ್ರ ಕುಮಾರ್ ಅವರ ನಿವಾಸ. ಸಾಹೇಬ್ರು ಮನೆಯಲ್ಲಿಲ್ಲ, ನಾವ್ ಹೇಗ್ ಬಿಡೋದು ಅಂತ ಕಿರಿಕ್ ಮಾಡಿದಾನೆ ಆತ. ಕೊನೆಗೂ ಅಂತೂ ಇಂತೂ ಗೇಟ್ ಬೀಗವನ್ನ ಮುರಿದು ಅಪಾರ್ಟ್ಮೆಂಟ್ಗೆ ನುಗ್ಗಿದ್ದಾರೆ ಇಡಿ ಅಧಿಕಾರಿಗಳು. ಜೆಸಿ ನಗರ ಪೊಲೀಸರ ಸಹಾಯದಿಂದ ಅಧಿಕಾರಿಗಳು ಬೀಗ ಹೊಡೆದಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ನೋಡಿ, ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮದ ಬಗ್ಗೆ ಈಗ ಆಲ್ರೆಡಿ ಇಡಿ ಅಧಿಕಾರಿಗಳು ಇಂಚಿಂಚು ಜಾಲಾಡ್ತಾ ಇದ್ದಾರೆ. ಅಭ್ಯರ್ಥಿಗಳಿಂದ ಸುಮಾರು 70 ರಿಂದ 80 ಲಕ್ಷ ಲಂಚ ಪಡೆದಿರುವಂತ ಆರೋಪ ಕೂಡ ಇದೆ. ಜ್ಞಾನೇಂದ್ರ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿ ಒಂದಷ್ಟು ಮಹತ್ವದ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಇತ್ತೀಚೆಗೆ ಐಎಎಸ್ ಅಧಿಕಾರಿಯಾದಂಥ ಜ್ಞಾನೇಂದ್ರ ಅವರ ವಿಚಾರ ಮುನ್ನೆಲೆಗೆ ಬಂದಿತ್ತು. ಒಂದೊಂದು ಕಡೆ ಈಗ ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಅಕ್ರಮದ ಬಗ್ಗೆ ಇಂಚಿಂಚು ಜಾಲಾಟ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಭ್ಯರ್ಥಿಗಳಿಂದ ಸುಮಾರು 70 ರಿಂದ 80 ಲಕ್ಷ ಲಂಚವನ್ನ ಪಡೆದಿರುವಂತ ಆರೋಪ ಕೂಡ ಇದೆ. ಹೀಗಾಗಿ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿ ಮಹತ್ವದ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಇಡಿ ಆಫೀಸರ್ಸ್ ಮಾಡ್ತಾ ಇದ್ದಾರೆ. ಒಂದೊಂದು ಕಡೆ ಇವ್ರ ವಿಚಾರ, ಫ್ಲೈಟ್ ಹತ್ತಿದ್ದು, ಈ ಎಲ್ಲ ವಿಚಾರಗಳು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಎಲ್ಲೋ ಒಂದು ಕಡೆ ಈ ಒಂದು ಐಎಎಸ್ ಆಫೀಸರ್ ಏನಿದ್ದಾರೆ, ಈ ವ್ಯಕ್ತಿ ಮಾರ್ಚ್ವರೆಗೂ, ಅಂದರೆ ಕಳೆದ ಮಾರ್ಚ್ವರೆಗೂ ಕೂಡ, ಅಂದರೆ ಈ ಎಕ್ಸಾಮ್ ಕಂಟ್ರೋಲರ್ ಆಗಿ ಅದರ ಉಸ್ತುವಾರಿ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಂಥ ವ್ಯಕ್ತಿ. ಅದೇನು ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಗೋಲ್ಮಾಲ್ ನಡೆದಿದೆ ಅಥವಾ ಅಕ್ರಮ ನಡೆದಿದೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷರ ನಿವಾಸದ ಮೇಲೂ ಕೂಡ ರೇಡನ್ನು ಮಾಡಿ, ಜೊತೆಗೆ ಅಭ್ಯರ್ಥಿಗಳು ಯಾರೆಲ್ಲ ಆಯ್ಕೆ ಆಗಿದ್ರು ಅವರ ನಿವಾಸದ ಮೇಲೂ ಕೂಡ ದಾಳಿ ಮಾಡಿ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಗೇಟ್ ಬಳಿ ಬಂದಂತ ಸಂದರ್ಭದಲ್ಲಿ ಆ ಗೇಟ್ಗೆ ಬೀಗ ಹಾಕಿರ್ತಾನೆ ಸೆಕ್ಯೂರಿಟಿ. ಸೊ ಅಲ್ಲೂ ಒಂದಷ್ಟು ಮಾತಿನ ಚಕಮಕಿ ನಡೆಯುತ್ತೆ. ಸಾಹೇಬ್ರು ಮನೇಲಿಲ್ಲ, ನಾವು ಹೆಂಗ್ ನಿಮ್ಮನ್ನು ಒಳಗಡೆ ಬಿಡೋದು ಅಂತೇಳಿ ಆತ ಪ್ರಶ್ನೆ ಮಾಡಿದ್ದಾನೆ. ಕೊನೆಗೆ ಹಂಗೂ ಹಿಂಗೂ ಮಾಡಿ ಅಪಾರ್ಟ್ಮೆಂಟ್ ಬೀಗವನ್ನ ಮುರಿದು ಒಳಗಡೆ ಹೋಗುವಂತ ಒಂದು ಸಂದರ್ಭ ಕೂಡ ಇಡಿ ಅಧಿಕಾರಿಗಳಿಗೆ ಎದುರಾಗಿತ್ತು. ಸೊ ಅದೇ ದೃಶ್ಯವನ್ನ ನಾವು ಗಮನಿಸ್ತಾ ಇರೋದು. ಸಹಜವಾಗಿ ಐಎಎಸ್ ಅಧಿಕಾರಿಯಾದಂಥ ಜ್ಞಾನೇಂದ್ರ ಕುಮಾರ್ ಅವರಿಗೆ ಇಡಿ ಅಧಿಕಾರಿಗಳು ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರುವಂತ ವಿಚಾರ ಸದ್ಯ. ಯಾಕೆ ಅಂತ ಅಂದ್ರೆ ಈಗ ಆಲ್ರೆಡಿ ಇಡಿ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಹತ್ವದ ದಾಖಲೆಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಕೆಪಿಎಸ್ಸಿಯ ಮಾಜಿ ಅಧ್ಯಕ್ಷರನ್ನು ಕೂಡ ಇತ್ತೀಚೆಗೆ ಅವರ ನಿವಾಸ, ಅವರ ಕಚೇರಿ, ಅಲ್ಲೂ ಕೂಡ ಒಂದಷ್ಟು ಕಡತಗಳನ್ನ ವಶಕ್ಕೆ ಪಡ್ಕೊಂಡು ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಆಂಗಲ್ನಲ್ಲೂ ಎಲ್ಲ ಆಯಾಮದಲ್ಲೂ ಕೂಡ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗ ಐಎಎಸ್ ಆಫೀಸರ್ ಆದಂಥ ಜ್ಞಾನೇಂದ್ರ ಅವರ ಮನೆ ಮೇಲೂ ಕೂಡ ದಾಳಿ ಮಾಡಿ ಇಡಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಅವರು ಇಲ್ಲೇ ವಾಸ ಮಾಡ್ತಾ ಇದ್ದ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್, ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್, ನಾನು ಕೇಳ್ತಾ ಇದ್ದೆ, ಇತ್ತೀಚೆಗಷ್ಟೇ ಐಎಎಸ್ ಆಫೀಸರ್ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಮತ್ತೊಂದು ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಮುಂದಾದಂತ ಸಂದರ್ಭದಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿದೆ ಅಂತೇಳಿ, ಏನ್ ನಡೀತಲ್ಲಿ ಅಂತ?
ಖಂಡಿತವಾಗ್ಲೂ ಪ್ರಭು ಈಗಾಗಲೇ ದೆಹಲಿಗೂ ಕೂಡ ಪ್ರವಾಸ ಮಾಡಿದ್ದಾರೆ. ಜ್ಞಾನೇಂದ್ರ ಕುಮಾರ್ ಅನ್ನೋದು ಕೂಡ ಈಗಾಗಲೇ ದೃಢ ಆಗಿರುವಂಥದ್ದು. ಅದರಲ್ಲೂ ಕೂಡ ಯಾವಾಗ ಅವರು ನಾಪತ್ತೆ ಅಂತ ಹೇಳ್ತೋ ಮಾಧ್ಯಮದಲ್ಲಿ, ಆಗ ಅವರ ಸಂಬಂಧಿಕರು ಇಲ್ಲ, ಅವರು ಯಾರೋ ಒಬ್ರು ರಿಲೇಷನ್ಗೆ ಹುಷಾರಿಲ್ಲ, ಅವರ ತಂದೆಗೆ ಹುಷಾರಿಲ್ಲ, ಸೊ ಹೀಗಾಗಿ ಆ ಒಂದು ವಿಚಾರಕ್ಕೆ ಬಂದಿದ್ದಾರೆ ಅಷ್ಟೇ. ಅವರು ಸೇಫ್ ಆಗಿ ಇದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಹಂಚ್ಕೊಂಡಿದ್ರು. ಈಗ ಏಕಾಏಕಿ ಇವತ್ತು ಮಧ್ಯಾಹ್ನ ಅವರು ಇರುವಂತಹ ಏನೋ ಜೈಮಹಲ್ ಏನೋ ರೋಡ್ ಏನಿದೆ ಅಲ್ಲಿ ಅವರ ಮನೆ ಮೇಲೆ ಕೂಡ ಅಂದರೆ ಖಾಸಗಿ ಅಪಾರ್ಟ್ಮೆಂಟಲ್ಲೂ ಕೂಡ ರೈಡ್ ಕೂಡ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಕೂಡ ಒಂದು ತಂಡದಿಂದ ಬರ್ತಾರೆ. ಒಂದು 10ಕ್ಕೂ ಹೆಚ್ಚು ಜನ ಇಡಿ ಅಧಿಕಾರಿಗಳು ಬಂದರೂ ಕೂಡ 1 ರಿಂದ 2 ಗಂಟೆ ಕಾಲ ಗೇಟ್ ಕಾಯುವಂಥ ಪರಿಸ್ಥಿತಿ ಬರುತ್ತೆ. ಅಲ್ಲಿರುವಂಥ ಏನು ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾನೆ, ನಮ್ಮ ಸಾಹೇಬರು ಯಾವುದೇ ರೀತಿಯಾಗಿ ಒಳಗೆ ಬಿಡಬೇಡ ಅಂತ ಹೇಳಿದ್ದಾರೆ. ಅವರು ಬಂದಮೇಲೆ ನೀವು ನಾಳೆ ಬನ್ನಿ ಅನ್ನೋ ಮಾತನ್ನು ಕೂಡ ಹೇಳಿರುವಂಥದ್ದು. ಸೊ ಹೀಗಾಗಿ ಅವರು ಕೂಡ ಕೆಲವೊಂದು ಪ್ರೊಸೀಜರನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಅವರು ಕೂಡ ಕೆಲವೊಂದು ವಿಚಾರಗಳನ್ನು ಕೂಡ ತಿಳ್ಕೊಂಡೇ ಒಳಗಡೆ ಹೋಗಬೇಕಾಗತ್ತೆ. ಯಾಕಂದರೆ ಏಕಾಏಕಿ ಒಳಗೆ ನುಗ್ಗೋದಕ್ಕೆ ಆಗೋದಿಲ್ಲ. ಯಾಕಂದರೆ ಅವರು ಸರ್ಚ್ ವಾರೆಂಟ್ ತಂದಿರುತ್ತಾರೆ. ಹಾಗಿದ್ರೂ ಕೂಡ ಬೀಗ ಹೊಡೆಯೋದಕ್ಕಾಗಿರ್ಬೋದು ಮತ್ತು ಹಿರಿಯ ಅಧಿಕಾರಿಗಳ ಪರ್ಮಿಷನ್ ಅನ್ನು ಕೂಡ ಬೇಕಾಗತ್ತೆ. ಸೊ ಹಾಗಾಗಿ ಅದೆಲ್ಲವನ್ನು ಕೂಡ ಫಾಲೋ ಮಾಡ್ತಾರೆ. ಅದರ ಜೊತೆಗೆ ಆ ಒಂದು ಜ್ಯೂರಿಸ್ಡಿಕ್ಷನ್ನ JC ನಗರ ಪೊಲೀಸರಿಗೂ ಅವರು ಮಾಹಿತಿಯನ್ನು ಕೂಡ ಕೊಡ್ತಾರೆ. ತಕ್ಷಣ JC ನಗರ ಇನ್ಸ್ಪೆಕ್ಟರ್ ಕೂಡ ಅಲ್ಲಿಗೆ ಬರ್ತಾರೆ. ಅವರ ತಂಡ ಕೂಡ ಬರುತ್ತೆ. 15ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ಕೂಡ ಅಲ್ಲಿಗೆ, ಪೊಲೀಸ್ ಸಿಬ್ಬಂದಿಗಳು ಕೂಡ ಬರ್ತಾರೆ. ಆ ನಂತರದಲ್ಲಿ ಅವರು ಅಂದರೆ ಫೋನ್ ಸಂಪರ್ಕಕ್ಕೂ ಕೂಡ ಟ್ರೈ ಮಾಡ್ತಾರೆ ಜ್ಞಾನೇಂದ್ರಗೆ, ಅವರು ಕೂಡ ಸಿಗೋದಿಲ್ಲ. ಆ ನಂತರದಲ್ಲಿ ಏನು ಅಲ್ಲಿ ಗೇಟ್ ಬೀಗ ಹೊಡೆದು ಅಂದರೆ ತೆಗ್ಸಿ ಒಳಗೋದ್ರೆ ಅಲ್ಲಿ ಮನೆ ಬೀಗ ಕೂಡ ಇಲ್ಲ ಅನ್ನೋದು ಕೂಡ ಗೊತ್ತಾಗಿರುವಂಥದ್ದು. ಮತ್ತೆ ಆ ಒಂದು ಕೀಯನ್ನು ಡೂಪ್ಲಿಕೇಟ್ ಕೀ ಮಾಡೋರ್ಗೆ ಏನಿರ್ತಾರೆ ಅವ್ರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಕೂಡ ಕರೆಸಿ ಈಗಾಗಲೇ ಬೀಗವನ್ನು ಕೂಡ ತೆಗೆಯುವಂಥ ಕೆಲಸಕ್ಕೂ ಕೂಡ ಈಗ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಒಂದು ಇಲ್ಲಿ ಡೌಟ್ ಬರೋದೇನಂತಂದರೆ, ಜ್ಞಾನೇಂದ್ರ ಕುಮಾರ್ ಆಗಲೇ ಏನು ನಿನ್ನೆ ಕೂಡ ಇಲ್ಲಿಂದ ಹೋಗಿರುವಂಥದ್ದು, ಹೋಗ್ತಾ 38 kg ಲಗೇಜ್ ಕೂಡ ತಗೊಂಡೋಗಿದ್ದಾರೆ ಅಂತ ಕೂಡ ಗೊತ್ತಾಗ್ತಿದೆ. ಅಂದರೆ ಓರ್ವ ಪರ್ಸನ್ಗೆ 15 ರಿಂದ 20 kg ಇರುತ್ತೆ. ಎಕ್ಸ್ಟ್ರಾ ಲಗೇಜ್ ತಗೊಂಡು ಹೋಗ್ಬೇಕು ಅಂದರೆ ಅಲ್ಲಿ ಕೂಡ ಒಂದು ಏನೋ ಇಂತಿಷ್ಟು ಅಮೌಂಟು ಅಂತ ಹೇಳಿ ಕೂಡ ಕಟ್ಟಬೇಕಾಗತ್ತೆ. ಸೊ ಹೀಗಾಗಿ ಎಲ್ಲ ಒಂದು ಕಡೆ ಜ್ಞಾನೇಂದ್ರ ಕುಮಾರ್ಗೆ ಈ ರೀತಿಯಾದಂಥ ಒಂದು ರೈಡ್ ಆಗತ್ತೆ ಅಂತ ಹೇಳಿ ಅವ್ರು ಮೊದಲೇ ಅರಿತು ಆನಂತರ ಅವರ ಬಳಿಯಲ್ಲಿದ್ದಂಥ ಪ್ರಮುಖವಾದಂಥ ದಾಖಲಾತಿಗಳನ್ನ ಎಲ್ಲದೂ ಕೂಡ ತಗೊಂಡೋಗಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ಈಗಾಗಲೇ ವ್ಯಕ್ತವಾಗಿರುವಂಥದ್ದು. ಸೊ ಹಾಗಾಗಿ ಇಡಿ ಅಧಿಕಾರಿಗಳು ಕೂಡ ಈಗಾಗಲೇ ಒಳಗಡೆ ಹೋಗಿದ್ದಾರೆ. ಅವರಿಗೆ ಯಾವ ರೀತಿಯಾದಂಥ ದಾಖಲಾತಿಗಳು ಒಳಗಡೆ ಸಿಗತ್ತೆ ಅನ್ನೋದು ನಾವು ಸಹ ಕಾದು ನೋಡಬೇಕಾಗಿದೆ. ಯಾಕಂದರೆ ಕ್ಯಾಶ್ ಬಹುತೇಕವಾಗಿ ಅಲ್ಲಿ ಇಲ್ಲ ಅಂತಲೂ ಕೂಡ ಹೇಳಲಾಗ್ತಿರುವಂಥದ್ದು. ಆದರೆ ಇವರ ಆಸ್ತಿ ಪಾಸ್ತಿ ವಿಚಾರವಾಗಿ, ಯಾಕಂದರೆ KPSC ಹಗರಣದಲ್ಲಿ ಇವರ ಕೈವಾಡವು ಇದೆ ಅನ್ನೋ ಒಂದು ಅನುಮಾನದ ಮೇಲೆ ಕೂಡ ಈಗಾಗಲೇ ಅವರು ಯಾವಾಗ ಮೊನ್ನೆ ಇಲ್ಲಿ ಸೌಕಾರ್ ಮನೆ ಮೇಲೆ ರೈಡ್ ಆಯಿತೋ ಶಿವಶಂಕರಪ್ಪ, ಆಗ ಅರ್ಥಕೊಂಡು ಈಗಾಗಲೇ ಅವರು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಹೊತ್ತೊಯ್ದಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಸೊ ಹೀಗಾಗಿ ಇಡಿ ಅಧಿಕಾರಿಗಳು ಅಲ್ಲೂ ಏನಾದರೂ ರೈಡ್ ಮಾಡಿಸ್ತಾರ ಅನ್ನೋದು ಕಾದು ನೋಡಬೇಕಾಗಿರುವಂಥದ್ದು. ಆದರೆ ಇವತ್ತಿಲ್ಲಿ ಬಹುತೇಕವಾಗಿ 10ಕ್ಕೂ ಹೆಚ್ಚು ಜನ ಇಡಿ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಈಗ ಕೂಡ ರೈಡ್ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸದ್ಯ ಸಿಗ್ತಾ ಇರುವಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.